ಇರ್ಲಿ. ಅದೇ ಹ್ಯಾಪಿ ಆನಿವರ್ಸರಿ ಬಾಬ್ನವ್ರೆ. ಹ್ಯಾಪಿ ಆನಿವರ್ಸರಿ ಅಕ್ಕೋರೆ. ಥ್ಯಾಂಕ್ ಯು. ಗಿಫ್ಟ್ ಅಲ್ಲಿ ನಾನು ವಾಪಸ್ ಬಂದಿದ್ದೀನಲ್ಲ ಅದೇ ಗಿಫ್ಟು. ಎನಿವೇಸ್ ಬೈಬೇಡಿ. ಎಲ್ಲಿಗೆ ತಮ್ಮ ಪಯಣ ಅಂತ ಕೇಳ್ಬೋದಾ? ಗೌತಮ್ ಅವ್ರನ್ನ ಕರ್ಕೊಂಡು ಆಚೆ ಹೋಗ್ತಿದ್ದೀನಿ. ಪರವಾಗಿಲ್ವೇ, ಒಳ್ಳೆ ಡೆವಲಪ್ಮೆಂಟು. ಹೊಸ ಮದುಮಕ್ಳು ಥರ ಡೇಟಿಗೆ ಏನಾದರೂ ಹೋಗ್ತಾ ಇದ್ದೀರಾ ಹೇಗೆ? ಅಂತಂದರೆ ಪೋಸ್ಟ್ ವೆಡ್ಡಿಂಗ್ ಶೂಟ್ ಮಿಸ್ ಆಯಿತು ಅಂತ ಹೇಳಿ ಪೋಸ್ಟ್ ವೆಡ್ಡಿಂಗ್ ಡೇಟ್ ಏನಾದರೂ ಹೋಗ್ತಾ ಇದ್ದೀರಾ? ಸರಿ ಸರಿ ಆಯಿತು, ಇವಾಗ ಬೈಬೇಡಿ, ನೀವು ಎಂಜಾಯ್ ಮಾಡಿ. ಇದಕ್ಕೇನಾ ಬಾವ ಸೀಕ್ರೆಟಾಗಿ ಅರೇಂಜ್ ಮಾಡಿದ ಪಾರ್ಟಿನ ನೀವು ಕ್ಯಾನ್ಸಲ್ ಮಾಡಿದ್ದು? ಇಲ್ಲಿ ನೋಡಿದ್ರೆ ತಮ್ಮದೇ ಸೀಕ್ರೆಟ್ ಪ್ಲಾನ್ ಆಗ್ತಾ ಇದೆ. ಪರವಾಗಿಲ್ಲ, ನೀವು ಭಾರಿ ಕಿಲಾಡಿ ಇದ್ದೀರಾ, ಆದರೆ ತುಂಬ ಖುಷಿ ಆಗ್ತಾ ಇದೆ. ಆದರೆ ಏನೇ ಹೇಳಿ ಬಾಬ್ನವ್ರೆ, ನಿಮ್ಮನ್ನು ನೋಡಿದ್ರೆ ಭಾರಿ ಬೇಜಾರಾಗ್ತಾ ಇದೆ. ನೀವು ಅಕ್ಕಂಗೆ ಗೊತ್ತಾಗ್ದೇನೆ ಒಂದು ಸರ್ಪ್ರೈಸ್ ಪ್ಲಾನ್ ಮಾಡಿದ್ರಿ, ಆದರೆ ಅಕ್ಕವರು ನಿಮ್ಗೇನೆ ಒಂದು ಸರ್ಪ್ರೈಸ್ ಪ್ಲಾನ್ ಮಾಡಿದ್ದಾರೆ. ಸರ್ಪ್ರೈಸ್ಗೆನೆ ಸರ್ಪ್ರೈಸು, ಇದಕ್ಕಿಂತ ಸರ್ಪ್ರೈಸ್ ಬೇಕಾ? ನಿಮ್ಮಿಬ್ರು ಬ್ರೇನು ನೆಕ್ಸ್ಟ್ ಲೆವೆಲು. ನಾವೆಲ್ಲ ನಿಮ್ಮಿಬ್ರು ಹತ್ತಕ್ಕೂ ಬರೋದಕ್ಕಾಗೋದಿಲ್ಲ ಬಿಡಿ. ರೇಗಿಸಿದ್ದು ಸಾಕು. ರೇಗಿಸ್ಲಿ ಬಿಡ್ರಿ, ಭಾಳ ದಿನ ಆದ್ಮೇಲೆ ಮನೆಗೆ ಬಂದಿದ್ದಾಳೆ. ರೇಗಿಸೋ ಪರ್ಮಿಷನ್ ಕೊಟ್ಬಿಡೋಣ. ಟೇಕ್ ಇಟ್ ಅಂಡ್ ಎಂಜಾಯ್. ಥ್ಯಾಂಕ್ ಯು ಸೋ ಮಚ್. ಲೈಸೆನ್ಸ್ ಕೊಡೋಕ್ಕಿಂತ ಮುಂಚೆನೇ ನಾವು ಆ ಲೆವೆಲು. ಇನ್ನು ಲೈಸೆನ್ಸ್ ಕೊಟ್ಟಾದ್ಮೇಲೆ ಕೇಳಬೇಕಾ? ಟಾಪ್ ಗೇರಲ್ಲಿ ಹೋಗ್ತಾ ಇರ್ತೀವಿ. ನಡೀಲಿ ರೊಮ್ಯಾನ್ಸು. ಅದೇನು ಗೊತ್ತಾ ಮಲ್ಲಿ, ನಾವು ಹೆಂಗೆ ಅನ್ಸೋದು ಯಾವಾಗ ಗೊತ್ತಾ? ನನ್ನ ಹೆಂಡತಿ ಪಕ್ಕದಲ್ಲಿದ್ದಾಗ ಅವರು ನೀವು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂತ ಹೇಳಿಬಿಟ್ರೆ ಇನ್ನೂ 20 ವರ್ಷ ಕಡಿಮೆ ಆದ ಫೀಲಿಂಗು. ನೋಡಿದ್ರೆ ಅಕ್ಕವ್ರೆ, ಬಾವ್ನವರು ಫುಲ್ ರೊಮ್ಯಾಂಟಿಕ್ ಮೂಡಲ್ಲಿದ್ದಾರೆ. ನಿಮ್ಮಂಥವ್ರ ನೋಡಿನೇ ಹೇಳಿರಬೇಕು, ಹುಣಸೆ ಮುಪ್ಪಾದ್ರೂ ಹುಳಿ ಮುಪ್ಪಾಗಲ್ಲ ಅಂತ. ಸಾಕು ನಿಲ್ಸು ಮಲ್ಲಿ. ಮಕ್ಕಳು ಬರ್ತಾರೆ, ಅವ್ರನ್ನ ನೋಡ್ಕೊ. ಅಪ್ಪ ಮನೆ ಕಳ್ಸೋಣ ಅಂತಿದ್ದೆ, ನೀನು ಬಂದಿದ್ದೆಲ್ಲ ನಿನ್ನ ಬಿಟ್ಟು ಹೋಗಲ್ಲ ಅಂತ ಗೊತ್ತು. ಅದಕ್ಕೆ ಮಕ್ಕಳನ್ನ ನಿನ್ನ ಸುಪರ್ದಿಗೆ ಬಿಟ್ಟು ಹೋಗ್ತಿದ್ದೀನಿ. ನೋ ಪ್ರಾಬ್ಲಮ್, ನಾನು ನೋಡ್ಕೊಳ್ತೀನಿ. ಮಕ್ಳ ಜವಾಬ್ದಾರಿ ನಂದು, ಬಾಬ್ನವ್ರ ಜವಾಬ್ದಾರಿ ನಿಮ್ಮದು. ಒನ್ಸ್ ಅಗೇನ್ ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು. ಬಾಯ್ ಬಾಯ್. ಹ್ಯಾವ್ ಫನ್. ಸಾರಿ, ಬರೋಕ್ಕಾಗಲಿಲ್ಲ. 2-3 ಡೇಸ್ ನಾನು ವೇಟ್ ಮಾಡ್ತೀನಿ. ಬಾಯ್. ಗುಡ್ ಮಾರ್ನಿಂಗ್ ಸಿಸ್ಟರ್. ಗುಡ್ ಮಾರ್ನಿಂಗ್ ಅಣ್ಣ. ಕಾಫಿ ಕುಡಿದ್ಯಾ? ಆಯಿತು. ನಿಂದು? ಓ, ನಂದು ಆಯಿತು. ಸಿಸ್ಟರ್, ಇವತ್ತು ಗೌತಮ್ ಮತ್ತು ಭೂಮಿಕದ ಆ್ಯನಿವರ್ಸರಿ ಅಲ್ವಾ? ವಿಶ್ ಮಾಡಿದ್ಯಾ? ಅವ್ರು ಇನ್ನೂ ರೂಮಿಂದ ಹೊರಗೆ ಬಂದಿಲ್ಲ. ಫಸ್ಟ್ ಅವರವರೇ ವಿಶ್ ಮಾಡ್ಕೊಡ್ಲಿ, ಆಮೇಲೆ ನಾವು ವಿಶ್ ಮಾಡೋಣ. ಅಲ್ಲ, ನಾನು ನಿನ್ನ ಅರ್ಲಿ ಮಾರ್ನಿಂಗ್ ಹೋಗಿ ಹ್ಯಾಪಿ ಆ್ಯನಿವರ್ಸರಿ ಅಂತ ವಿಶ್ ಮಾಡ್ತೀಯ ಅಂತ ತಿಳ್ಕೊಟ್ಟೆ. ನೀನು ಗೌತಮ್ಗೆ ಅಮ್ಮನೇ ಅಲ್ವಾ? ಗೌತಮ್ ಬಗ್ಗೆ ನಿನ್ನ ಪ್ರೀತಿ, ಕಾಳಜಿ, ಮಮತೆ ಸ್ವಲ್ಪ ಜಾಸ್ತಿನೇ ಇದೆಯಲ್ವಾ ಹೆತ್ತಮ್ಮಗನಿಗಿಂತಲೂ? ಅದಕ್ಕೆ ಕೇಳಿದೆ ಅಷ್ಟೇ. ಅದು ಯಾವತ್ತೂ ಇದ್ದೇ ಇರತ್ತಣ್ಣ, ಯಾವತ್ತೂ ಕಡಿಮೆ ಆಗಲ್ಲ. ಸುಮ್ಮನೆ ಫಾರ್ಮ್ಯಾಲಿಟೀಸ್ ಯಾಕೆ ಅಂತ. ಮತ್ತು ಏನೋ ಸರ್ಪ್ರೈಸ್ ಸೆಲೆಬ್ರೇಷನ್ ಅಂತೆಲ್ಲ ಮಾತಾಡ್ಕೋತಾ ಇದ್ರಿ. ಯಾವಾಗ, ಎಷ್ಟು ಗಂಟೆಗೆ? ಅದು ಕ್ಯಾನ್ಸಲ್ ಆಯ್ತು ಸಿಸ್ಟರ್. ಕ್ಯಾನ್ಸಲ್ ಆಯಿತಾ? ಯಾಕೆ? ಅದು ಭೂಮಿಕನೇ ಬೇಡ ಅನ್ಲಂತ. ಸರಿ ಬಿಡು, ಅವಳಿಗೆ ಇಷ್ಟ ಇಲ್ಲ ಅಂತಂದಮೇಲೆ ಯಾಕೆ ಒತ್ತಾಯ ಮಾಡಬೇಕು? ಅವಳು ಖುಷಿಯಾಗಿದ್ದರೆ ಸಾಕು. ಒಂದು ದೇವಸ್ಥಾನಕ್ಕೆ ಹೋಗಿ ಬಂದರೆ ಅದೇ ದೊಡ್ಡ ಸಂಭ್ರಮ ಅವಳಿಗೆ. ಅದು ಸರಿನೇ ಅನ್ನು. ಕ್ಯಾನ್ಸಲ್ ಆಗಿದ್ದು ಒಳ್ಳೆಯದೇ ಆಯಿತು. ನಿನ್ನೆಯಿಂದ ಇವ್ರ ಆ್ಯನಿವರ್ಸರಿಯಿಂದ ಎಲ್ಲರೂ ಕುಣಿದಿದ್ದು. ಯಾರಿಗಾದರೂ ಒಬ್ರಿಗೆ ನೆನಪಿತ್ತಾ ಮಾಹಿ ಮತ್ತು ಜೀವ ಆ್ಯನಿವರ್ಸರಿ ಇವತ್ತೇ ಅಂತ? ಅಲ್ಲ ಸಿಸ್ಟರ್, ಭೂಮಿಕಾ ಯಾಕೆ ಹಿಂಗೆ ಮಾಡಿದ್ಲು ಅಂತಲೇ ಅರ್ಥ ಆಗ್ತಾ ಇಲ್ವಲ್ಲ. ಒಳ್ಳೆ ಯಕ್ಷ ಪ್ರಶ್ನೆಯಾಗಿ ಉಳಿದ್ಬಿಡ್ತಲ್ಲ. ಅದರಲ್ಲಿ ಏನಣ್ಣ, ಅವ್ರದ್ದೇ ಕಷ್ಟ ಸುಖ ಎಲ್ಲ ಇರತ್ತಲ್ವಾ, ಅದೆಲ್ಲ ನಾವು ಅರ್ಥ ಮಾಡ್ಕೊಳಕ್ಕಾಗತ್ತಾ? ಒಟ್ಟಿನಲ್ಲಿ ಏನು, ಅವರು ನೆಮ್ಮದಿಯಾಗಿರಬೇಕು, ಅದು ಮುಖ್ಯ. ಅಷ್ಟೇ ತಾನೇ ನಮಗೂ ಬೇಕಾಗಿರೋದು. ಇವಳು ನಿಜವಾಗ್ಲೂ ಬದಲಾಗಿದ್ದಾಳ. ಅಲ್ಲ, ಒಂದೊಂದು ಸರ್ತಿ ಒಂದೊಂದು ಥರ ಇರ್ತಾಳಪ್ಪ. ಹೆಂಗೆ ಅರ್ಥ ಮಾಡ್ಕೊಳ್ಳೋದು? ಇವಳೇ ಒಂದು ದೊಡ್ಡ ಪ್ರಶ್ನೆ ಆಗಿದ್ದಾಳ ನನಗೆ. ಶ್ರೀ ಗುರವೇ ನಮಃ. ಗುರುಚರಣಾರವಿಂದಾಭ್ಯ ನಮಃ. ಪುರುಚ್ಚರಿತೇವಂ ಗುಣವಿಶೇಷಣ ವಿಶಿಷ್ಟಾನಾಂ ಪುಣ್ಯಾನಾಂ ಪುಣ್ಯಕಾಲೇ ಮಹಾಪುಣ್ಯ ಶಿವತಿತಾಂ. ಗೋತ್ರ ನಕ್ಷತ್ರ ಹೆಸರು ಭಾರದ್ವಾಜ ಗೋತ್ರ. ಭಾರದ್ವಾಜ ಗೋತ್ರೋತ್ಪನ್ನಸ್ಯ ಗೌತಮ್ ನವನೇಯಸ್ಯ. ಧನಿಷ್ಠಾ ನಕ್ಷತ್ರ ಕುಂಭರಾಶಿ. ಕುಂಭರಾಶೋ ಸಂಜಾತಸ್ಯ. ಭೂಮಿಕಾ ಮೂಲ ನಕ್ಷತ್ರ ಧನುರಾಶಿ. ನಕ್ಷತ್ರೇ ಧನುರಾಶೋ ಸಂಜಾತನ. ಆಕಾಶ್
ಹೇಗೆ ನಿಮ್ಮದು ಮಕ್ಕಳದು ಎಲ್ಲ ರಾಶಿ ನಕ್ಷತ್ರ ನೆನಪಿದೆ ನನಗೆ. ಗುಡ್. ಹೀಗೆ ನೆನ್ಪಿಟ್ಕೊಳ್ಳಿ. ಇನ್ನು ಮುಂದೆ ಎಲ್ಲ ಹೋದರೂ ನೀವೇ ಹೇಳಬೇಕು. ಏಯ್ ಇವತ್ತೇನೋ ನೆನಪಿತ್ತು ಹೇಳಿದೆ, ನಾನು ಯಾಕೆ ಪರ್ಮನೆಂಟಾಗಿ ನೆನಪಿಟ್ಕೋಬೇಕು? ನೀವು ಇರ್ತೀರಲ್ಲ ನನ್ನ ಜೊತೆಗೆ. ಅರೆ ಮಲ್ಲಿ, ನೀನು ಯಾವಾಗ ಬಂದೆ? ನಿನ್ನೆನೇ ಬಂದೆ ಅತ್ತೆ. ಯಾರು ಹೇಳಿಲ್ವಾ? ಇಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ. ಅಂದಹಾಗೆ ಟ್ರೈನಿಂಗ್ ಎಲ್ಲ ಹೇಗೆ ನಡೀತು? ತುಂಬಾ ಚೆನ್ನಾಗಿತ್ತು ಅತ್ತೆ. ತುಂಬ ಖುಷಿ ಆಯಿತು ಮಲ್ಲಿ. ನಿಜವಾಗ್ಲೂ ನೀನು ತುಂಬ ದೊಡ್ಡ ಸಾಧನೆನೇ ಮಾಡಿದ್ಯಾ. ಇದು ತುಂಬ ದೊಡ್ಡ ಜರ್ನಿ. ಹೆಮ್ಮೆ ಅನಿಸುತ್ತೆ. ಜರ್ನಿ ಇನ್ನೂ ಶುರುವಾಗಿಲ್ಲ ಅತ್ತೆ, ಇನ್ನು ಮುಂದೆ ಶುರು ಆಗಬೇಕು. ಕರ್ನಾಟಕದಲ್ಲೇ ಪೋಸ್ಟಿಂಗ್ ಕೇಳಿದ್ದೀನಿ. ಇನ್ನೂ ತುಂಬ ಜನಕ್ಕೆ ನ್ಯಾಯ ಸಿಗೋದು ಬಾಕಿ ಇದೆ. ತುಂಬ ಲೆಕ್ಕ ಮುಗಿಸೋದು ಬಾಕಿ ಇದೆ ಅತ್ತೆ. ಇಷ್ಟು ದಿನ ಇದ್ದಿದ್ದ ಮಲ್ಲಿನೇ ಬೇರೆ, ಅನ್ಯಾಯನ ನೋಡಿಕೊಂಡು ಸಹಿಸ್ಕೊಂಡಿದ್ದಂಥ ಮಲ್ಲಿನೇ ಬೇರೆ, ಇವಾಗಿರೋ ಮಲ್ಲಿನೇ ಬೇರೆ. ನಾನಿವಾಗ ಆ ಮಲ್ಲಿ ಅಲ್ಲ. ಕೆಲವೊಂದು ವಿಷಯಗಳನ್ನ ಪರ್ಸ್ನಲಾಗಿ ಕೂಡ ನೋಡಬೇಕಲ್ವ ಅತ್ತೆ. ಪೆಂಡಿಂಗ್ ಕ್ವೆಶನ್ಸ್ಗಳಿಗೆ ಉತ್ತರ ಹುಡುಕಬೇಕಾಗಿದೆ. ಒಂದೊಂದಾಗಿ ಎಲ್ಲದನ್ನು ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಗುಡ್. ಹಾಗೇ ಇರಬೇಕು. ಮನೆಯಲ್ಲಾಗಲಿ ಹೊರಗಾಗಲಿ ಡ್ಯೂಟಿ ಕರೆಕ್ಟಾಗಿ ಮಾಡಬೇಕು. ಅದೇ ನನ್ನ ಪ್ಲ್ಯಾನ್ ಅತ್ತೆ. ಯಾರೇ ಆಗಲಿ ಎಲ್ಲೇ ಆಗಲಿ ತಪ್ಪು ಮಾಡಿದ್ರೆ ತಪ್ಪು ಅನ್ನೋ ಹೇಳೋ ಧೈರ್ಯ ಇರಬೇಕು. ಇಲ್ಲ ಅಂದರೆ ನಾನು ಹಾಕಿರೋ ಯೂನಿಫಾರ್ಮ್ಗೆ ಅರ್ಥನೇ ಇರಲ್ಲ ಅಲ್ವಾ ಅತ್ತೆ? ಕರೆಕ್ಟಾಗಿ ಹೇಳಿದೆ. ಸರಿ ಅತ್ತೆ, ಮತ್ತೆ ಸಿಗ್ತೀನಿ. ನನಗೆ ಗೊತ್ತು ಮಲ್ಲಿ, ನೀನು ಹೇಳಿದ ಒಂದೊಂದು ಮಾತನ್ನು ಯಾರನ್ನ ತಲೆಯಲ್ಲಿಟ್ಕೊಂಡು ಹೇಳಿದ್ಯಾ ಅಂತ. ಆದರೆ ನೀನು ಅಂದ್ಕೊಂಡಷ್ಟು ಸುಲಭ ಅಲ್ಲ ಈ ಆಟ. ಪವರ್ ಇದೆ ಅಂತ ಜಾಸ್ತಿ ಮೆರಿಬೇಡ. ಪವರ್ ನಮಗೂ ಇದೆ. ಭೂಮಿಕಾ, ನಾವು ಈ ಥರ ಮಕ್ಕಳು ಬಿಟ್ಟು ನಾವಿಬ್ಬರೇ ಬೈಕಲ್ಲಿ ಸುತ್ತಾಡಿದ್ದು ಯಾವಾಗ ಅಂತ ನೆನಪಿದೆ ನಿಮಗೆ?